ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಆರ್‌ಸಿಬಿ ಹುಡುಗಿ ಪ್ರಿಯಾಂಕಾ. ಏನ್ ಮ್ಯಾಚ್ ಗೆಲ್ಸಿದ್ದು, ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಸ್ಟೇಡಿಯಂ ಸೈಲೆಂಟ್ ಮಾಡ್ತೀನಿ ಅಂತಿದ್ರು, ಆದ್ರೆ ಅವನೇ ಸೈಲೆಂಟ್ ಆಗಿ ಸ್ಟೇಡಿಯಂ ಇಂದ ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಟೀಮ್ ಇಂಡಿಯಾ ಸುನಾಮಿಗೆ ದ್ವೀಪ ರಾಷ್ಟ್ರ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿದೆ. ಬ್ಯಾಟಿಂಗ್ ನಲ್ಲಿ ಸಂಜು, ಅಭಿಷೇಕ್, ಇಶಾನ್ ಕಿಶನ್ ಅವರ ಜೊತೆಗಿನ ಆಟ, ಹಾಗೆ ಬೂಮ್ರಾ ಅವರ ಯಾರ್ಕರ್, ಅಕ್ಷರ್ ಪಟೇಲ್ ದಾಳಿಗೆ ಕೆವಿಎಸ್ ಪಡೆ ಧೂಳಿಪಟ ಆಗೋಯ್ತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಂತಹ ನ್ಯೂಜಿಲೆಂಡ್ ಭಾರತ ನಡುವಿನ ವಿಶ್ವಕಪ್ 2026ರ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ಭಾರತ 5 ವಿಕೆಟ್ ನಷ್ಟಕ್ಕೆ 255 ರನ್ ಬಾರಿಸಿ ನ್ಯೂಜಿಲೆಂಡ್ಗೆ ಗೆಲ್ಲೋದಕ್ಕೆ 256 ರನ್ಗಳ ಬೃಹತ್ ಗುರಿಯನ್ನ ಕೊಡ್ತು. ಭಾರತದ ಪರ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಹಾಗೆ ಇಶಾನ್ ಕಿಶನ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಸಂಜು ಸ್ಯಾಮ್ಸನ್ 46 ಎಸೆತಗಳಲ್ಲಿ 8 ಸಿಕ್ಸರ್ ಹಾಗೆ 5 ಬೌಂಡ್ರಿ ಸಹಿತ ಒಟ್ಟು 89 ರನ್ ಬಾರಿಸಿದ್ರೆ ಅವರಿಗೆ ಅದ್ಭುತ ಸಾಥ್ ಕೊಟ್ಟಿದ್ದು ಅಭಿಷೇಕ್ ಶರ್ಮಾ. ಫೈನಲ್ ನಲ್ಲಿ ಅಭಿಷೇಕ್ ಶರ್ಮಾ ಆರ್ಭಟದ ಬ್ಯಾಟಿಂಗ್ ಗೆ ಹಲವು ದಾಖಲೆಗಳಿಗೆ ವೇದಿಕೆ ಆಗೋಯ್ತು. ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ ಲಯ ಕಂಡುಕೊಂಡಿದ್ದು 18 ಎಸೆತಗಳಲ್ಲಿ 51 ರನ್ ಗಳನ್ನ ಕಲೆ ಹಾಕಿದ್ರು. ಈ ಮೂಲಕ ದಾಖಲೆಯನ್ನ ಬರೆದ್ರು. ಇದರೊಂದಿಗೆ ಟೀಕಾಕಾರರಿಗೆ, ಅಂದ್ರೆ ಈ ಒಂದು ಗೇಮ್ ನಲ್ಲಿ ಅವ್ರನ್ನ ಆಡ್ಸೋದು ಬೇಡವೋ ಅಂತ ಯಾರು ಹೇಳ್ತಾ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಬ್ಯಾಟ್ ಮೂಲಕ ಅಭಿಷೇಕ್ ಶರ್ಮಾ ಉತ್ತರವನ್ನ ಕೊಟ್ಟಿದ್ದಾರೆ. 18 ಎಸೆತಗಳಲ್ಲಿ 3 ಸಿಕ್ಸರ್, 6 ಬೌಂಡ್ರಿ ಸಹಿತ 52 ರನ್ ಗಳನ್ನ ಕಲೆ ಹಾಕಿದ್ರು ಅಭಿಷೇಕ್ ಶರ್ಮಾ. ಬಳಿಕ ಇಶಾನ್ ಕಿಶನ್ ಕೂಡ ಎಂದಿನಂತೆ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮಾಡಿ 25 ಎಸೆತಗಳಲ್ಲಿ 4 ಬೌಂಡ್ರಿ ಹಾಗೆ 4 ಸಿಕ್ಸರ್ ಸಹಿತ 54 ರನ್ ಅನ್ನ ಕಲೆ ಹಾಕಿದ್ದಾರೆ. ಹಾರ್ದಿಕ್ ಪಾಂಡ್ಯ 18 ರನ್ ಗಳಿಸಿ ಔಟ್ ಆದ್ರೆ ಅಂತಿಮ ಹಂತದಲ್ಲಿ ಕ್ರಿಸ್ಗೆ ಬಂದಂತಹ ಶಿವಂ ದುಬೆ 8 ಎಸೆತಗಳಲ್ಲಿ 2 ಸಿಕ್ಸರ್ ಹಾಗೆ 3 ಬೌಂಡ್ರಿ ಸಹಿತ 26 ರನ್ ಬಾರಿಸಿ ಭಾರತಕ್ಕೆ ಬೃಹತ್ ಮೊತ್ತ ಕಲೆಕ್ಟ್ ಮಾಡೋದಕ್ಕೆ ಕಾರಣೀಕರ್ತರಾದ್ರು. ಇನ್ನು ಜಿಮ್ಮಿ ನಿಶಮ್ ಮಾತ್ರ ಒಂದೇ ಓವರ್ ನಲ್ಲಿ 3 ವಿಕೆಟ್ ಕಿತ್ತು ನ್ಯೂಜಿಲೆಂಡ್ ಪರ ಯಶಸ್ವಿ ಬೌಲರ್ ಆಗಿ ಹೊರಹೊಮ್ಮಿದ್ರು. 256 ರನ್ಗಳ ಸವಾಲಿನ ಗುರಿಯನ್ನ ಬೆನ್ನಟ್ಟಿದಂತಹ ನ್ಯೂಜಿಲೆಂಡ್ ತಂಡದ ಆಟ ಆರಂಭದಲ್ಲಿ ಸಾಧಾರಣವಾಗಿತ್ತು. ಆರಂಭಿಕ ಬ್ಯಾಟ್ಮನ್ ಆಗಿ ಎಂಟ್ರಿ ಕೊಟ್ಟಂತಹ ಫಿನ್ ಅಲೆನ್ಗೆ ಸಿಕ್ಕಂತಹ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಅವರು ವಿಫಲರಾದ್ರು. ಮೊದಲು ವಿಕೆಟ್ಗೆ ಫಿನ್ ಅಲೆನ್ ಹಾಗೆ ಟಿಮ್ ಸ್ಟೆಫರ್ಡ್ ಜೋಡಿ 31 ರನ್ ಕಲೆ ಹಾಕ್ತು. ಇನ್ನು ಟೀಮ್ ಇಂಡಿಯಾ ಪವರ್ ಪ್ಲೇ ನಲ್ಲಿ 3 ವಿಕೆಟ್ ಪಡೆದು ತಂಡಕ್ಕೆ ಆಧಾರವಾದ್ರು. ಭರವಸೆಯ ಆಟಗಾರರಾದಂತಹ ಗ್ಲೆನ್ ಫಿಲಿಪ್ಸ್, ರಚಿನ್ ರವೀಂದ್ರ ಅವರು ರನ್ ಕಲೆ ಹಾಕುವಲ್ಲಿ ವಿಫಲರಾದರು. ನ್ಯೂಜಿಲೆಂಡ್ ತಂಡದ ಮಧ್ಯಮ ಕ್ರಮಾಂಕದ ಸ್ಟಾರ್ ಆಟಗಾರರಾದಂತಹ ಡೆರಿಲ್ ಮಿಚೆಲ್, ಮಾರ್ಕ್ ಚಾಪ್ಮನ್ ಒತ್ತಡವನ್ನ ಮೆಟ್ಟಿ ನಿಂತು ಬ್ಯಾಟ್ ಮಾಡಲಿಲ್ಲ. ಬೌಲಿಂಗ್ ನಲ್ಲಿ ಬೂಮ್ರಾ ಅವರ ಯಾರ್ಕರ್ ಮತ್ತೆ ಅಕ್ಷರ್ ಸ್ಪಿನ್ ಮೋಡ್ಗೆ ನ್ಯೂಜಿಲೆಂಡ್ ತಲೆಬಾಗಿತು. ಭಾರತದ ವಿರುದ್ಧ 96 ರನ್ಗಳಿಂದ ತಲೆಬಾಗ್ತು. ಈ ಗೆಲುವು ತವರಿನಲ್ಲಿ ಮೊದಲ ಬಾರಿಗೆ ಸೂರ್ಯ ಪಡೆ ಗೆದ್ದು ಇತಿಹಾಸ ನಿರ್ಮಿಸೋದಕ್ಕೆ ಸಾಕ್ಷಿ ಆಯ್ತು. 3ನೇ ಬಾರಿಗೆ ಭಾರತ ವಿಶ್ವಕಪ್ ಗೆದ್ದು ಬೀಗಿದೆ. ಈ ಮೂಲಕ ಭಾರತ T20 ವಿಶ್ವಕಪ್ ಗೆದ್ದು ಇತಿಹಾಸವನ್ನ ನಿರ್ಮಿಸಿದೆ. ನಿಜಕ್ಕೂ ನಮ್ಮ ಭಾರತ ತಂಡಕ್ಕೆ ಜೈಕಾರವನ್ನ ಹಾಕ್ಲೇಬೇಕು. ಜೈ ಭಾರತಾಂಬೆ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಕ್ರಿಕ್ ಇನ್ಸೈಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ. ಇದು ನಿಮ್ಮ ಆರ್‌ಸಿಬಿ ಹುಡುಗಿ